ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಈ ರೀಡಿಂಗ್ ಬಂದು ನಿಮ್ ವ್ಯಕ್ತಿ ಈ ವೀಕ್ ಏನಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಚೆಕ್ ಮಾಡೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇಲ್ಲಿ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಡೀಪ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಿಯರ್ ಆಗಿ ತಿಳಿಸ್ಕೊಡಿ. ನನ್ನ ವ್ಯೂವರ್ಸ್ ಅವ್ರ ವ್ಯಕ್ತಿ ಜೊತೆ ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ಅವ್ರ ಪರ್ಸನ್ ಈ ವೀಕ್ ಏನಾದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆಯಾ, ಅಂಡ್ ಆ ವ್ಯಕ್ತಿಯ ಸಿಚುವೇಶನ್ ಏನು ಅಂತ ತಿಳಿಸ್ಕೊಡಿ ಯೂನಿವರ್ಸ್. ಓಕೆ, ಇಲ್ಲಿ ಫಸ್ಟ್ ನಿಮ್ ವ್ಯಕ್ತಿಯ ಸಿಚುವೇಶನ್ ಏನಿದೆ ಅಂತಂದ್ರೆ, ಒಂದು ಸಡನ್ ಚೇಂಜಸ್ ಇದೆ ಅವ್ರ ಲೈಫ್ ಅಲ್ಲಿ. ಅಂಡ್ ಇವನ್ ಇಲ್ಲಿ ಆ ಪರ್ಸನ್ ವೇಟ್ ಮಾಡ್ತಿದ್ದಾರೆ. ಈಗಿರೋ ಸಿಚುವೇಶನ್ ಸದ್ಯಕ್ಕೆ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ. ಅವ್ರ ಸಿಚುವೇಶನ್ ಏನಂತಂದ್ರೆ, ಈಗ ಬ್ಯಾಲೆನ್ಸ್ ಇಲ್ಲ ಅವ್ರ ಲೈಫ್ ಅಲ್ಲಿ. ಅಂಡ್ ಮನಿ ಗ್ರೋತ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಮನಿ ಫ್ಲೋ ಪಡ್ಕೋಬೇಕು ಅವ್ರ ಲೈಫ್ ಅಲ್ಲಿ. ಅಂಡ್ ಏನಾದ್ರೂ ಒಂದು ಕೆಲಸದಲ್ಲಿ ಅವರು ಇನ್ವೆಸ್ಟ್ ಮಾಡಿರ್ಬೋದು, ಅವ್ರ ಟೈಮ್ ನ ಆಗ್ಲಿ ಮನಿನ ಇನ್ವೆಸ್ಟ್ ಮಾಡಿರ್ಬೋದು ಆ ವ್ಯಕ್ತಿ. ಬಟ್ ಅಲ್ಲಿ ಅವ್ರಿಗೆ ಮೋಸ ಆಗಿದೆ. ಸೊ ಸ್ವಲ್ಪ ಸ್ಲೋ ಡೌನ್ ಆಗಿದ್ದಾರೆ ಅವರು, ಕೆಲ್ಸದ ವಿಚಾರದಲ್ಲಿ ಸ್ಲೋ ಡೌನ್ ಆಗಿದ್ದಾರೆ. ಅಂಡ್ ಧೈರ್ಯ ಅನ್ನೋದು ಸಾಕಾಗ್ತಿಲ್ಲ ಅವ್ರಿಗೆ. ಸದ್ಯಕ್ ಸಿಚುವೇಶನ್ ಆಗಿದೆ, ಬಟ್ ಬ್ಯಾಲೆನ್ಸ್ ಇಲ್ಲ ಅವ್ರ ಲೈಫ್ ಅಲ್ಲಿ. ಒಂದು ಸಡನ್ ಟರ್ನ್ ಅನ್ನೋದು ಸಿಕ್ಕಿದೆ ಅವರಿಗೆ. ಅವರಿಗೂ ಒಂದು ಐಡಿಯಾ ಇರ್ಲಿಲ್ಲ, ತುಂಬಾ ಇಂಟ್ರೆಸ್ಟ್ ಇಂದ ತುಂಬಾ ಇನ್ವೆಸ್ಟ್ ಮಾಡಿ ಏನೋ ಒಂದು ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ. ಬಟ್ ಅದು ಸಡನ್ ಆಗಿ ಸ್ಲೋ ಡೌನ್ ಆಯ್ತು, ಅವ್ರಿಗೆ ಅದರಿಂದ ಮೋಸ ಆಯ್ತು. ಅಂಡ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರೋದಾದ್ರೆ, ಆ ಪರ್ಸನ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿದ್ದಾರೆ. ಅಂಡ್ ಅವ್ರಿಗೆ ಗೊತ್ತು ನೀವು ವೇಟ್ ಮಾಡ್ತಿದ್ದೀರಾ ಆ ಪರ್ಸನ್ಗೋಸ್ಕರ ಅಂತ. ಬಟ್ ಇನ್ನೂ ಒಂದ್ ಏನಂತಂದ್ರೆ, ಅವರಿಗೆ ಒಂದು ಭಯ ಇದೆ. ರಿಟರ್ನ್ ನನ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ ಇಲ್ವಾ ಅನ್ನೋ ಒಂದು ಭಯ ಇದೆ. ಅಂಡ್ ತುಂಬಾ ಜನ ನಿಮ್ಗೂ ಇದೆ, ನಾನ್ ಯಾಕೆ ಒಪ್ಕೋಬೇಕು, ಅವ್ರು ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ನೀವು ವೇಟ್ ಮಾಡ್ತಿದ್ದೀರಾ, ಬಟ್ ಒಪ್ಕೊಳ್ಳೋದಕ್ಕಲ್ಲ. ಓಕೆನಾ? ನ್ಯೂ ಬಿಗಿನಿಂಗ್ ಅನ್ನೋದಿದೆ. ಅಂಡ್ ಖಂಡಿತ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ. ಇದು ಜನರಲ್ ರೀಡಿಂಗ್. ಯಾರಿಗೆಲ್ಲ ಈ ಸಿಚುವೇಶನ್ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಯಾರಿಗ್ ರೆಸೊನೇಟ್ ಆಗೋದಿಲ್ಲ ಅವ್ರು ಬಿಟ್ಬಿಡಿ. ಓಕೆನಾ? ಆ ಪರ್ಸನ್ಗೆ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅನ್ನೋದು ಸಹ ಇದೆ. ಕೆಲವರು ಆಕ್ಷನ್ಸ್ ತಗೊಳ್ಳೋ ಚಾನ್ಸಸ್ ಸಹ ಇದೆ. ಬಟ್ ಈಗ ಅವ್ರ ಲೈಫ್ ಅಲ್ಲಿ ಸ್ಲೋ ಡೌನ್ ಆಗಿದೆ ವರ್ಕ್ ಅನ್ನೋದು. ಸೊ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು, ಬಟ್ ಅವರಿಗೆ ಮಾಡಕ್ ಆಗ್ತಿಲ್ಲ. ಅವ್ರಲ್ಸ್ ಇಲ್ಲಿ ಆ ಪರ್ಸನ್ಗೆ ಅವ್ರ ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಅಥವಾ ಏನೋ ನ್ಯೂ ಬಿಗಿನಿಂಗ್ ಏನೋ ಮಾಡಿದ್ದಾರೆ ವರ್ಕ್ ಅಲ್ಲಿ, ಅಲ್ಲಿ ಮೋಸ ಆಗಿರೋದಕ್ಕಿಂತ ಇವ್ರಾಗಿ ಇವರೇ ಮಾಡ್ಕೊಂಡಿರೋದು ಹೆಚ್ಚು ಇಲ್ಲಿ. ಈವನ್ ರಿಲೇಶನ್ಶಿಪ್ ವೈಸ್ ಅಲ್ಲೂ ಅಷ್ಟೇ, ಅಂಡ್ ಅವ್ರ ಕೆರಿಯರ್ ವೈಸ್ ಅಲ್ಲೂ ಅಷ್ಟೇ, ಇವ್ರಿಗೆ ಇವ್ರು ಮೋಸ ಮಾಡ್ಕೊಂಡಿರೋದೇ ಜಾಸ್ತಿ. ಬಿಕಾಸ್ ನಿಮ್ ಹತ್ರ ವಿತೌಟ್ ರೀಸನ್ ನೋ ಕಾಂಟ್ಯಾಕ್ಟ್ ಇರ್ತಾರೆ ಈ ಪರ್ಸನ್. ಸಡನ್ ಆಗಿ ಮಾತ್ ಬಿಟ್ಬಿಡ್ತಾರೆ, ಏನು ಜಗಳಾನೇ ಇರೋದಿಲ್ಲ. ಇದು ರಿಪೀಟೆಡ್ ಆಗಿದೆ ನಿಮ್ ಲೈಫ್ ಅಲ್ಲಿ. ನನ್ ವ್ಯೂವರ್ಸ್ ಯಾರು ನೋಡ್ತಿದ್ದೀರಲ್ಲ, ಈ ಸಿಚುವೇಶನ್ ಬಂದು ರಿಪೀಟೆಡ್ ಆಗಿದೆ ನಿಮ್ ಲೈಫ್ ಅಲ್ಲಿ. ಆ ಪರ್ಸನ್ ನೋ ಕಾಂಟ್ಯಾಕ್ಟ್ ಇರ್ತಿರೋದು ಇದೇನ್ ಫಸ್ಟ್ ಟೈಮ್ ಅಲ್ಲ. ಯಾವಾಗ ಬೇಕಾದ್ರೂ ಅವ್ರು ಸಡನ್ ಆಗಿ ಯಾವಾಗೋ ಅವ್ರು ನೋ ಕಾಂಟ್ಯಾಕ್ಟ್ ಇಟ್ಟಿದ್ದಾರೆ. ಓಕೆನಾ? ಬಟ್ ಬ್ಲಾಕಿಂಗ್ ಎನರ್ಜಿ ಏನು ಇಲ್ಲ ಇಲ್ಲಿ. ಬಟ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ರು ಅಂಡ್ ಮತ್ತೆ ಒಂದಾಗ್ತಿದ್ರು. ಬಟ್ ಈ ಸಲ
ತುಂಬಾ ದಿನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಮೋರ್ ದೆನ್ 5 ಮಂತ್ಸ್ ಮೇಲೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದಾರೆ ನಿಮ್ ಪರ್ಸನ್. ಅವರಿಗೂ ಇದೆ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತಾನೂ ಇದೆ. ಬಟ್ ಅವ್ರ ಕೆರಿಯರ್ ಸ್ವಲ್ಪ ಡೌನ್ ಆಗಿರೋದ್ರಿಂದ, ಅವ್ರ ಜಾಬ್ ವರ್ಕ್ ಸೈಡ್ ಇಂದ ಡೌನ್ ಆಗಿರೋದ್ರಿಂದ ಅವರು ಮುಂದೆ ಬರ್ತಿಲ್ಲ. ಅಂಡ್ ಈವನ್ ಅವರಿಗೆ ಧೈರ್ಯ ಕೂಡ ಕಮ್ಮಿ ಇದೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ನಿಮ್ ಪರ್ಸನ್. ಮುಂಚೆ ಅಷ್ಟು ಡಾಮಿನೇಟಿಂಗ್ ಇಲ್ಲ. ಅಂಡ್ ಆಕ್ಷನ್ಸ್ ತಗೋಬೇಕು, ಬಟ್ ಧೈರ್ಯ ಸಾಕಾಗ್ತಿಲ್ಲ. ನ್ಯೂ ಬಿಗಿನಿಂಗ್ ಮಾಡ್ಬೇಕು. ನೀವು ಜೆನ್ಯೂನ್ ಅನ್ನೋದು ಅವ್ರಿಗೆ ಗೊತ್ತಿದೆ. ಮ್ಯಾನಿಫೆಸ್ಟ್ ಸಹ ಮಾಡ್ತಿದ್ದಾರೆ ಆ ಪರ್ಸನ್. ಅಂಡ್ ಅವರಿಗೆ ಒಂದ್ ಐಡಿಯಾ ಏನಂತಂದ್ರೆ, ಫಸ್ಟ್ ಮನಿ ವೈಸ್ ನಾನು ಸ್ಟೇಬಲ್ ಆಗ್ಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಅವ್ರೈಸ್ ಇವ್ರು ಯಾರಿಗೋ ದುಡ್ಡು ಕೊಡ್ಬೇಕು ಅನ್ನೋದಿದೆ. ಮೋಸ್ಟ್ಲಿ ಸಾಲ ಏನಾದ್ರು ಮಾಡಿರ್ಬೋದು, ಲೋನ್ ಇರ್ಬೋದು ಅವ್ರ ಲೈಫ್ ಅಲ್ಲಿ. ಅದನ್ನೆಲ್ಲ ತೀರಿಸ್ಬೇಕು ಫಸ್ಟ್ ನಾನು. ಬಿಕಾಸ್ ನಿಮ್ ಜೊತೆಲಿ ಇದ್ದಾಗ ಅವ್ರು ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಅಂಡ್ ನೀವು ಅಷ್ಟೇ, ನೀವು ಸ್ವಲ್ಪ ಡಾಮಿನೇಟಿಂಗ್ ಇದ್ದೀರಾ ಅಂಡ್ ಕ್ವಶನ್ಸ್ ಕೇಳ್ತೀರಾ. ನೀವು ನಿಮಗ್ ಟೈಮ್ ಕೊಡಕ್ ಆಗ್ದಿಲ್ದಾಗ ನೀವು ಕೋಪ ಮಾಡ್ಕೊಳ್ತೀರಾ, ಜಗಳ ಆಗುತ್ತೆ. ಅವ್ರಿಗೆ ಆ ಜಗಳ ಅನ್ನೋದು ಇಷ್ಟ ಇಲ್ಲ ನಿಮ್ ಪರ್ಸನ್ಗೆ. ಓಕೆನಾ? ಸೊ ಅದರಿಂದ ಆ ಟೈಮ್ ಕೊಡಲ್ಲ ಅನ್ನೋದ್ರದಿಂದ ನಿಮ್ಗೆ ಎಲ್ಲೋ ಸ್ವಲ್ಪ ಅವ್ರು ನನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಂತೆಲ್ಲ ನಿಮಗ್ ಫೀಲ್ ಆಗುತ್ತೆ. ಸೊ ಓನ್ಲಿ ಆ ಪರ್ಸನ್ ಆಗಾಗ ನೋ ಕಾಂಟ್ಯಾಕ್ಟ್ ಇಡೋದು. ನೀವು ಚೇಸ್ ಮಾಡ್ತೀರಾ ಆ ಪರ್ಸನ್. ಕಾಂಟ್ಯಾಕ್ಟ್ ಮಾಡಿ ಟೈಮ್ ಕೊಡಿ 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 ಅಂತ ನೀವು ಚೇಸ್ ಮಾಡ್ತೀರಾ. ಡಿಟ್ಯಾಚ್ ಫೀಲ್ ಇಲ್ಲ ನಿಮ್ಗೆ. ನೀವು ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಆಗ ಆ ಪರ್ಸನ್ ತಾನಾಗ್ ತಾನೇ ಮಾಡ್ತಾರೆ. ಅವರಿಗೂ ಸ್ವಲ್ಪ ಟೈಮ್ ಅನ್ನೋದು ಬೇಕು. ಬಟ್ ನೀವು ಸ್ವಲ್ಪ ಕ್ವಶನ್ಸ್ ಕೇಳ್ತೀರಾ, ಟೈಮ್ ಕೊಡಿ ಅಂತ ನೀವು ಸ್ವಲ್ಪ ಡಾಮಿನೇಟಿಂಗ್ ಮಾಡಿದಾಗ ಆ ಪರ್ಸನ್ ಆಗ ಇನ್ನೂ ಇಂಟ್ರೆಸ್ಟ್ ಕಮ್ಮಿ ತೋರಿಸ್ತಾರೆ. ಸೊ ಈಗ ನೀವ್ ನಿಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಆಗ ಆ ಪರ್ಸನ್ ನಿಮ್ಗೆ ಟೈಮ್ ಕೊಡೋ ಚಾನ್ಸಸ್ ತುಂಬಾ ಇರುತ್ತೆ. ಈಗ ಆಲ್ಮೋಸ್ಟ್ ಅವ್ರು ಒಂದು 4 ಮಂತ್ಸ್ ಇಂದ ಆದ್ರೂ ನಿಮ್ ಹತ್ರ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. 4 to 5 ಮಂತ್ಸ್ ಇಂದ ಆದ್ರೂ. ಅವರಿಗೂ ತುಂಬಾ ಆಸೆ ಇದೆ. ಬಿಕಾಸ್ ಅವರಿಗೆ ಜಗಳ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನಿಮ್ ಪರ್ಸನ್ಗೆ. ಅದಕ್ಕೆ ಅವ್ರು ಸ್ವಲ್ಪ ಇದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದಾರೆ. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಸಿ, ನೋ ಕಾಂಟ್ಯಾಕ್ಟ್ ಕಾರ್ಡ್ ಬಂದೇ ಬಿಡ್ತು. ನಿಮಗೆ ಇಲ್ಲಿ ಆಪ್ಷನ್ಸ್ ಇರ್ಬಹುದು. ನಿಮ್ ಪರ್ಸನ್ ಬಿಟ್ಟು ನಿಮಗೆ ಆಪ್ಷನ್ಸ್ ಇರ್ಬೋದು ವ್ಯೂವರ್ಸ್ಗೆ. ಬಟ್ ನೀವು ಸ್ಟಿಲ್ ಮೂವ್ ಆನ್ ಆಗಕ್ ಆಗ್ತಿಲ್ಲ. ಬಿಕಾಸ್ ಆ ಪರ್ಸನ್ ಕೂಡ ಜೆನ್ಯೂನ್ ಇದ್ದಾರೆ. ಆರ್ಎಲ್ಸ್ ಇನ್ನು ಸ್ವಲ್ಪ ಇದು ಫಿನಿಶ್ ಆಗ್ಬೇಕು. ಇದು ಅನ್ಫಿನಿಶ್ಡ್ ಬಿಸ್ನೆಸ್. ಇದು ಪಾಸ್ಟ್ ಲೈಫ್ ಕಾರ್ಮಿಕ್ ಬೇಕಾದ್ರೂ ಆಗಿರ್ಬಹುದು. ಓಕೆನಾ? ಅದಕ್ಕೆ ಆಗಾಗ ನೋ ಕಾಂಟ್ಯಾಕ್ಟ್ ಆಗೋದು. ಅಂಡ್ ಈ ರಿಲೇಶನ್ಶಿಪ್ ಒಂದು ವೇಗ್ ಬರ್ತಿಲ್ಲ. ಇದು ಆರ್ಎಲ್ಸ್ ನಿಮಗೆ ಭಯ ಇರ್ಬೋದು, ಆ ಪರ್ಸನ್ಗೆಲ್ಲ ಆಪ್ಷನ್ಸ್ ಇರ್ಬೋದು ಅಂತ. ಸೊ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತೀರಾ ಅನ್ಸುತ್ತೆ ಆ ವಿಚಾರ ಎಲ್ಲ ಗೊತ್ತಾದಾಗ. ಆಗ ಆ ವಿಚಾರ ಗೊತ್ತಾದಾಗ ನೀವು ಕಾಂಟ್ಯಾಕ್ಟ್ ಮಾಡೋದು ಬಿಟ್ಬಿಡ್ತೀರಾ. ಪಾಸ್ಟ್ ಅಲ್ಲೆಲ್ಲ ನೀವು ನಿಮ್ ಪರ್ಸನ್ ನ ಕಾಂಟ್ಯಾಕ್ಟ್ ಮಾಡ್ತಿದ್ರಿ. ಬಟ್ ಈಗ ಯಾವಾಗ ಅದು ರಿಪೀಟೆಡ್ ನಡಿಯಕ್ ಸ್ಟಾರ್ಟ್ ಆಯ್ತಲ್ಲ, ಆಗ ನೀವು ಅಷ್ಟೇ ಕಾಂಟ್ಯಾಕ್ಟ್ ಮಾಡೋದನ್ನ ಕಮ್ಮಿ ಮಾಡಿದ್ರಿ. ಅಂಡ್ ನಿಮಿಗೂ ಅಷ್ಟೇ ಮತ್ತೆ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಧೈರ್ಯ ಬರ್ತಿಲ್ಲ ಅಂತಂದ್ರೆ ಅವ್ರು ಏನ್ ಹೇಳ್ಬಿಡ್ತಾರೋ. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಇದೆ ಇಲ್ಲಿ. ಈವನ್ ಯಾರಿಗೂ ಇಲ್ಲೂ ಥರ್ಡ್ ಪಾರ್ಟಿ ಅನ್ನೋ ಸಹವಾಸ ಇಲ್ಲ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಕೆಲವರಿಗೆ ಓಕೆನಾ, ಕೆಲವರಿಗೆ ಇರ್ಬಹುದು. ಬಟ್ ಇಲ್ಲಿ ಕ್ಲಿಯರ್ ಆಗಿ ಬಂದಿದೆ, ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಇಲ್ಲ ಇಲ್ಲಿ.
ಬಟ್ ಸ್ಟಿಲ್ ನಿಮ್ಮಿಬ್ರು ಟೈಮ್ ಈಕ್ವಲ್ ಗಿವನ್ ಟೈಮ್ ಅನ್ನೋದಿಲ್ಲ ಅಂಡ್ ಅರ್ಥ ಮಾಡ್ಕೊಳ್ತಿಲ್ಲ ಇಬ್ರು. ಅಂಡ್ ಅವರು ಅನ್ಕೊಳ್ತಾರೆ ಗ್ರೋತ್ ಮಾಡ್ಬೇಕು ಈ ರಿಲೇಶನ್ಶಿಪ್ ನ, ಏನಾದ್ರೂ ಒಂದು ಹೊಸ ಚೇಂಜಸ್ ಅನ್ನೋದು ತಗೋಬರ್ಬೇಕು ಅಂತ. ಬಟ್ ಅವರು ಮಾಡೋದಿಲ್ಲ ಅಂಡ್ ನೀವು ಟೈಮ್ ಕೇಳ್ತಾನೆ ಇರ್ತೀರಾ, ಅವರು ಟೈಮ್ ಕೊಡೋದು ಇಲ್ಲ, ಆ ರೀತಿ ಆಗಿದೆ. ಸೊ ಇವತ್ತಿಂದ ನಿಮ್ ಪರ್ಸನ್ ಟೈಮ್ ಕೊಡ್ತಿಲ್ಲ, ಈ ಸಿಲ್ಲಿ ಮ್ಯಾಟರ್ಗೆ ಏನಾದ್ರೂ ಜಗಳ ಆಗ್ತಿದೆ ನಿಮ್ಮಿಬ್ರು ಮಧ್ಯದಲ್ಲಿ, ಸೊ ಓನ್ಲಿ ನೋ ಕಾಂಟ್ಯಾಕ್ಟ್ ಇದೆ ಅಂತಂದ್ರೆ ಡಿಟ್ಯಾಚ್ ಫೀಲ್ ಮಾಡ್ಕೊಳ್ಳಿ. ಆ ಪರ್ಸನ್ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿ ತುಂಬಾ ಜನಕ್ಕೆ ಕಾಂಟ್ಯಾಕ್ಟ್ ಸಹ ಮಾಡ್ತಾರೆ ಈ ವೀಕ್. ಇವತ್ತು ಮಂಡೇ, ನೆಕ್ಸ್ಟ್ ಮಂಡೇ ಒಳಗಡೆ ನೀವ್ ಯಾವಾಗ ಈ ವಿಡಿಯೋನ ನೋಡ್ತೀರಾ ಆಗ ನಿಮ್ಗೆ ಇದು ರೆಸನೇಟ್ ಆಗುತ್ತೆ. ಆಗ್ಲಿಂದ 1 ವೀಕ್ ಇರುತ್ತೆ ಟೈಮಿಂಗ್ಸ್. ಆ 1 ವೀಕ್ ಅಲ್ಲಿ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ತುಂಬಾ ಜನಕ್ಕೆ. ಯಾರಿಗ್ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದು ಪಾಸ್ಟ್ ಲೈಫ್ ಕನೆಕ್ಷನ್. ಇದು ಇಬ್ರಿಗೂ ಧೈರ್ಯ ಅನ್ನೋದು ಕಮ್ಮಿ ಇದೆ. ಇಬ್ರಿಗೂ ಧೈರ್ಯ ಕಮ್ಮಿ ಅನ್ನೋ ಸೀನ್ಸ್ ಭಯ ಇದೆ, ಒಬ್ರನ್ನೊಬ್ರು ಎಲ್ಲಿ ಕಳ್ಕೊಳ್ತೀವಿ ಅನ್ನೋದೊಂದು ಭಯ ಇದೆ. ಅಂಡ್ ನೀವೇನಂತಂದ್ರೆ ಅವರೇ ಆಕ್ಷನ್ಸ್ ತಗೊಂಡ್ಲಿ, ಅವರೇ ಮುಂದೆ ಬರ್ಲಿ ಅಂತ ನೀವ್ ವೇಟ್ ಮಾಡ್ತಿದ್ದೀರಾ. ಆ ಪರ್ಸನ್ ನೋಡಿದ್ರೆ ನೀವೇ ಮುಂದೆ ಬರ್ಲಿ, ನೀವು ಕಾಂಟ್ಯಾಕ್ಟ್ ಮಾಡ್ಲಿ. ಒಂದು ಅವರು ಏನ್ ಪ್ರೇಯರ್ ಮಾಡ್ತಾರೆ ಅಂತಂದ್ರೆ ನೀವ್ ಜಗಳ ಮಾಡ್ತೀರಾ ಇರ್ಲಿ ಅಂತ ಪ್ರೇಯರ್ ಮಾಡ್ತಾರೆ ಆ ಪರ್ಸನ್. ಓಕೆನಾ, ಅಷ್ಟಕ್ಕೆ ಅದು ಭಯ ಇದೆ ಅವರಿಗೆ. ಅಂದ್ರೆ ಎಲ್ಲಿ ಜಗಳ ವಿಪರೀತಕ್ಕೆ ಹೋಗುತ್ತೆ, ಮತ್ತೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗುತ್ತೆ ಅಂದ್ರೆ ಎಲ್ಲಿ ಬಿಟ್ಟು ಹೋಗ್ಬಿಡ್ತೀವಿ, ಬೇರೆ ಬ್ರೇಕಪ್ ಆಗ್ಬಿಡುತ್ತೆ ಅನ್ನೋ ತರ ಭಯ ಇದೆ ನಿಮ್ ಪರ್ಸನ್ಗೆ. ಓಕೆನಾ, ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಈ ರೀಡಿಂಗ್ ಗೆ ಗೈಡೆನ್ಸ್ ಕೊಡಿ ನನ್ನ ವ್ಯೂವರ್ಸ್ಗೆ ಈ ರೀಡಿಂಗ್ ಮೇಲೆ. ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ. ನೀವ್ ಅವ್ರ ಕಡೆ ಯಾಕೆ ಸ್ಟಕ್ ಆಗಿರ್ತೀರಾ, ಅವ್ರದೇ ಮೂರೊತ್ತು ಯಾಕೆ ಯೋಚನೆ ಮಾಡ್ತೀರಾ. ಸೊ ಸ್ವಲ್ಪ ಚೇಂಜಸ್, ನಿಮ್ಮನ್ನ ನೀವು ಇಷ್ಟಪಡಿ, ನಿಮಗೇನ್ ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮ್ಗೊಂದ್ ಬಟ್ಟೆ ಇಷ್ಟ ಆಗುತ್ತೆ, ಪ್ರತಿಯೊಂದಕ್ಕೂ ನೀವು ಇಲ್ಲಿ ಬೌಂಡ್ರೀಸ್ ಇಟ್ಕೊಳ್ತಿದ್ದೀರಾ. ನೀವೇನ್ ಮಾಡಿ ಅಂತ ನಿಮ್ ಲೈಫಿಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ತೀರಿ, ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತೀರಿ. ಎಲ್ಲಾದ್ರೂ ಹೊರಗಡೆ ಹೋಗೋದು, ನಿಮ್ ಫ್ರೆಂಡ್ಸ್ ನ ಮೀಟ್ ಮಾಡೋದು, ಆ ರೀತಿ ಮಾಡಿ ಸ್ವಲ್ಪ ಚೇಂಜಸ್ ತಂದ್ಕೊಳ್ಳಿ. ಸ್ವಲ್ಪ ಕಾನ್ಸಂಟ್ರೇಟ್ ನೀವು ಆ ಪರ್ಸನ್ ಮೇಲೆ ಇಟ್ಟಿದ್ದೀರಲ್ಲ ಅದರಿಂದ ಹೊರಗ್ ಬನ್ನಿ ನೀವು. ಓಕೆನಾ, ಆಗ ಚೇಂಜಸ್ ಅನ್ನೋದು ಖಂಡಿತ ಬರುತ್ತೆ. ಇಲ್ಲಿ ತುಂಬಾ ಜನಕ್ಕೆ ನಿಮ್ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ, ಮಾಡ್ತಾರೆ ಕೂಡ ಕೆಲವರಿಗೆ. ಯಾರಿಗೆ ಈ ವೀಕ್ ಬರೋದಿಲ್ಲ, ಇನ್ ಕೆಲವರಿಗೆ ನೆಕ್ಸ್ಟ್ ವೀಕ್ ಆಗಿರ್ಬೋದು, ಆ ರೀತಿ ಮಾಡೋ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ, ಗೈಡೆನ್ಸ್ ಬಂದು ಇಷ್ಟೇ. ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ, ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ತಿಳ್ಕೊಳ್ಳಿ, ಆ ಪರ್ಸನ್ ಬಂದ್ರು ಅಂದಿದ ತಕ್ಷಣ ಅವ್ರು ಹೇಳಿದ್ನೆಲ್ಲ ಒಪ್ಕೋಬೇಡಿ. ಅವ್ರು ಹೇಳಿದಕ್ಕಿಂತ ಅವ್ರ ಆಕ್ಷನ್ಸ್ ಏನ್ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಅವ್ರ ಮಾತಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ಅವ್ರ ಆಕ್ಷನ್ಸ್ ಏನ್ ತೋರಿಸ್ತಾರಲ್ಲ, ಏನು ಈಗ ಹೇಳಿದ್ನ ಅವ್ರು ಮಾಡಿ ತೋರಿಸ್ತಾರಲ್ಲ ಆಕ್ಷನ್ಸ್ ರೂಪದಲ್ಲಿ, ಅದನ್ನ ನಂಬಿ ನೀವು. ಓಕೆನಾ, ಓಕೆ ಗೈಸ್, ಇವತ್ತಿನ ರೀಡಿಂಗ್ಸ್ ಇಷ್ಟೇ. ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೀಪ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ವಿಡಿಯೋ ಟೈಟಲ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅಲ್ಲ ವಾಟ್ಸಪ್ ಆದ್ರೂ ಮಾಡಿ ನೀವು. ಓಕೆನಾ, ತುಂಬಾ ಜನ ಕಾಲ್ಸೇ ಮಾಡ್ತಿರೋದು, ನಾನು ಹೇಳ್ತಿದ್ದೆ ಯಾರು ಕಾಲ್ಸ್ ಮಾಡ್ಬೇಡಿ ಅಂತ, ಬಟ್ ಸ್ಟಿಲ್ ನೀವು ಕಾಲ್ಸ್ ಮಾಡಿನೇ ಬುಕ್ ಮಾಡ್ಕೊಳ್ತಿದ್ದೀರಾ ರೀಡಿಂಗ್ಸ್ ನ. ಓಕೆ ಫೈನ್, ಮಾಡ್ಕೊಳ್ಳಿ. ಅಂಡ್ ಅಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಿಮ್ಗೆ ಅದರಲ್ಲಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಗೈಸ್.